ಸರ್ ಇದು ನಂದು 14 ವರ್ಷದ ಜರ್ನಿ ಈ ಸಿನಿಮಾ. ಬೇಸಿಕಲಿ ನಾನು ಮೈಸೂರು ಹುಡುಗ, ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಅಂದರೆ ಓದಿದ್ದೆಲ್ಲ ಒಂದು ಬೀರುಂಡಿ ಅನ್ನೋ ಒಂದು ಸ್ಕೂಲಲ್ಲಿ. ಅಲ್ಲಿಂದ ನನಗೆ ಚಿಕ್ಕ ವಯಸ್ಸಿಂದನೂ ಡ್ರಾಯಿಂಗು ಪೇಂಟಿಂಗ್ ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ. ಅದನ್ನು ಸಪೋರ್ಟ್ ಮಾಡಿಕೊಂಡು ನನಗೆ ನನ್ನ ಅಪ್ಪ ಅಮ್ಮ BFA ಅಂತ ಒಂದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಆ ಒಂದು ಕೋರ್ಸಲ್ಲಿ ನನಗೆ ಜಾಯಿನ್ ಮಾಡಿಸಿದ್ರು. ಅಲ್ಲೇ ನನಗೆ ಏನಾದ್ರು ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಪೇಂಟಿಂಗ್ ಎಲ್ಲನೂ ಒಂದು 5 ವರ್ಷ ಕೋರ್ಸಲ್ಲಿ ಮಾಡಿಕೊಂಡು ನನಗೆ ಹೆಂಗಾದರೂ ಮಾಡಿ ನಾನು ಒಂದು ಸ್ಕ್ರೀನ್ ಮೇಲೆ ಬರಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ 2007-8ರಲ್ಲಿ ನನ್ನ ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿಕೊಂಡು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ನನಗೆ ಅಲ್ಲಿಂದ ನನಗೆ ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದ್ದೆ ಆ ಒಂದು ಸಣ್ಣ ಪುಟ್ಟ ಅವಾರ್ಡ್ಗಳು. ಆಮೇಲೆ ನ್ಯಾಷನಲ್ ಅವಾರ್ಡ್ಸ್ ಮಿನಿ ಬಾಕ್ಸ್ ಆಫೀಸಲ್ಲಿ 4000 ಶಾರ್ಟ್ ಫಿಲ್ಮ್ಸಲ್ಲಿ 4th ಬಂದಿತ್ತು ನನಗೆ. ಸೊ ಈ ಥರ ಒಂದಷ್ಟು ಅಂದರೆ ನಂದು ತುಂಬ ಲಿಸ್ಟ್ ಇದೆ ಶಾರ್ಟ್ ಫಿಲ್ಮ್ಸ್ದೆ. ಸೊ ಅಲ್ಲಿಂದ ಕೆರಿಯರ್ ನಾನು ಬಿಲ್ಡ್ ಆಗಿ ನಾನು ಬೆಂಗಳೂರಿಗೆ 2011ರಲ್ಲಿ ಬಂದು ಗಾಂಧಿನಗರದಲ್ಲಿ ಒಂದಷ್ಟು ಪ್ರೊಡ್ಯೂಸರ್ನ ಹುಡುಕಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರದ್ದು ಡೇಟ್ಸ್ ತೊಗೊಂಡು ನನಗೆ ಪ್ರೊಡ್ಯೂಸ್ ಮಾಡಿ ಅಂತೆಲ್ಲ ಹೇಳಿ ಒಂದಷ್ಟು ಸೀರಿಯಲ್ಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡೆಲ್ಲ ಇರಬೇಕಾದ್ರೆ ಒಂದು ಸಿನಿಮಾ ಅಂದರೆ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಅಪರ್ಚುನಿಟಿ ಸಿಕ್ಕಿ. ಬಟ್ ಇನಿವೇ ಅದು ಕಂಪ್ಲೀಟ್ ಆಗಲಿಲ್ಲ. ಯಾಕಂದರೆ ನಂದು ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಬೇರೆ ಥರ ಶಾರ್ಟ್ ಫಿಲ್ಮ್ ಮಾಡಿಕೊಂಡು, ಬಟ್ ಸಿನಿಮಾ ಅಂತ ಬಂದಾಗ ಬೇರೆ ಥರ ಇರುತ್ತೆ. ಬಟ್ ಅವಾಗ ಅದು ವರ್ಕೌಟ್ ಆಗಲಿಲ್ಲ. ಅದು ಬಿಟ್ಟು ಹಾಗೆ ಹೇಗೆ ಅಂತ ಒಂದು 2-3 ವರ್ಷ ಆ್ಯಕ್ಚುಲಿ ನನಗೆ ಸತಾಯಿಸಿದ್ರು ಅಂತ ಇಂಡಸ್ಟ್ರಿಯಲ್ಲಿ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು 3-4 ತಿಂಗಳು 3-4 ವರ್ಷ ಅಂತ ಸತಾಯಿಸಿರ್ಬೇಕಾದ್ರೆ ನನ್ನ ಮನೇಲಿ ಹೇಳಿದ್ದು, ನೋಡು ಹಿಂಗೆ ಹೋಗ್ತಾ ಇದ್ರಿ ಇದು ಲೈಫಲ್ಲ, ನೀವು ಅಟ್ಲೀಸ್ಟ್ ಏನಾದ್ರು ಒಂದು 2 ವರ್ಷ ಬೇರೆ ಕೆಲಸ ಮಾಡು, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳಿದರು. ನಾನು ಇಲ್ಲಿ ಬಂದು ಸಿನಿಮಾ ಡೈರೆಕ್ಷನ್ಗೆ ಅಂತ ಅಂದ್ಬಿಟ್ಟು ಎಡಿಟಿಂಗ್ ಮತ್ತು VFX ಎಲ್ಲ ಕಲ್ತಿದ್ದೆ. ಆ ಬೇಸ್ ಮೇಲೆ ಒಂದು 2 ವರ್ಷ ಗಿರ್ನಾರ್ ಸಾಫ್ಟ್ ಅನ್ನೋ ಒಂದು ಕಂಪ್ನಿಲಿ ಕೆಲಸ ಮಾಡಿದೆ. ಕೆಲಸ ಮಾಡ್ತಾ ಆ್ಯಕ್ಚುಲಿ ನಂದು ಲೈಫ್ ಹೆಂಗೆ ಹೋಗ್ತಾ ಇತ್ತು ಅಂದರೆ, ಓಕೆ ಏನೇನು ಚೆನ್ನಾಗಿತ್ತಲ್ಲ, ಒಳ್ಳೆ ಸಂಬಳ, ವೀಕೆಂಡ್ ಆಯಿತು ಅಂತಂದರೆ ಪಾರ್ಟಿ, ಓಕೆ ಫ್ಲೈಟಲ್ಲಿ ಹೋಗೋ ಅಲ್ಲಿ ಡೆಲ್ಲಿ, ಮುಂಬೈ ಮತ್ತು ಆ ಕಡೆ ಎಲ್ಲ ಹೋಗಿ ಬೇರೆ ಟೀಚ್ ಮಾಡು, ಆ ಥರ ಎಲ್ಲ ಚೆನ್ನಾಗಿತ್ತು ಲೈಫು. ಆದರೆ ಇಂಡಸ್ಟ್ರಿದು ಒಂದು ಚಟ ಇರುತ್ತಲ್ಲ ಯಾವಾಗಲೂ, ಅಂದರೆ ಒಂದು ಸತಿ ಅದರೊಳಗಡೆ ಇದ್ದರೆ ಮತ್ತೆ ಅದು ಮಾಡ್ತಾ ಇರಬೇಕು ಅಂತ. ಸೊ ಒಂದಷ್ಟು ದಿನ ಇದ್ದು ಕಂಫರ್ಟಬಲ್ ಆಗಿರಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿದೆ, ಏನು ಮಾಡ್ತಾಯಿದ್ದೀನಿ ನಾನು, ಬರೀ ಆ ಸಂಬಳನ ಬರೀ ಇಷ್ಟನ ನನ್ನ ಲೈಫು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಇಲ್ಲ, ಮತ್ತೆ ನಾನು ಇಂಡಸ್ಟ್ರಿಗೆ ಬರಬೇಕು, ಕೆಲಸ ಮಾಡಬೇಕು ಅಂತ 2017ರಲ್ಲಿ ರಿಸೈನ್ ಮಾಡಿ ಓಕೆ ಏನಾದರೂ ಮಾಡೋಣ ಅಂತ ಕಾಯ್ತಾ ಇರಬೇಕಾದ್ರೆ ನನಗೆ ಗಿರೀಶ್ ಅಂತ ಅಂದ್ಬಿಟ್ಟು ಒಂದು ಕತೆ ಹೇಳ ಸಿನಿಮಾ ಅವರು ಡೈರೆಕ್ಟ್ರು ಬಂದು ಪರಿಚಯ ಆದರು. ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಲೀಡ್, ಆಮೇಲೆ ಎಡಿಟಿಂಗು VFX ಮತ್ತು ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ವಹಿಸ್ಕೊಂಡು ಮಾಡಿದ್ದೆ. ಆ ಟೈಮಲ್ಲಿ ಆ ಸಿನಿಮಾ ಆ್ಯಕ್ಚುಲಿ ಆ ಟೈಮ್ಗೆ ಒಳ್ಳೆ ಔಟ್ಪುಟ್ ಬಂದಿತ್ತದು. ಆಮೇಲೆ ಅದು ನಮ್ಮ ಝೀಗೆ ಸೇಲ್ ಆಯಿತು ಆ ಸಿನಿಮಾ ಎಲ್ಲ ಆಗಿ ಓಕೆ ಸೆಟ್ಲ್ ಆಯಿತು. ಓಕೆ ಈ ಸಿನಿಮಾ ಒಬ್ಬ ಒಳ್ಳೆ ಆ್ಯಕ್ಟ್ರು ಬಂದ ಅಂತಂದು ಒಂದು 4 ಸಿನಿಮಾ ಅಡ್ವಾನ್ಸು ಆಯಿತು. ಅಡ್ವಾನ್ಸ್ ಆಗಿ 1-2 ಶೆಡ್ಯೂಲು ಶೂಟ್ ಆಗಿತ್ತು. ನನಗೆ ಆ ಖುಷಿಲಿ ನಾನು ಬಂದ್ಬಿಟ್ಟೆ ಏನೋ ಹೀರೋ ಆಗೋದೆ ನಾನು ಸಿನಿಮಾದಲ್ಲಿ ಅಂತೆಲ್ಲ ಅಂದ್ಕೊಂಡಿರೋ ಟೈಮಲ್ಲಿ ಕೊರೋನಾ ಅನ್ನೋ ಒಂದು ದೊಡ್ಡ ಅಲೆ ಬಂದು ನನ್ನ ಮತ್ತೆ ಬ್ಯಾಕ್ಗೆ ಸುತ್ತಿ ಹಿಂದೆ ಎಳೆದ್ಬಿಡ್ತು. ಈಗೇನು ಮಾಡೋದು ಏನು ಗೊತ್ತಾಗ್ತಿಲ್ಲ ಲೈಫಲ್ಲಿ, ಏನು ಮಾಡೋಣ ಅಂತ ಇರೋ ಟೈಮಲ್ಲಿ ಒಂದು ವರ್ಷ 2 ವರ್ಷ ಹಾಗೆ ಹೋಗ್ತಾ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಯವರು ಸೇಮ್ ಹಾಗೆ ಏನಾದ್ರು ಮಾಡ್ಕೊಂಡಿದ್ದಾಗ ಅಟ್ಲೀಸ್ಟ್ ಒಂದು ಮದುವೆ ಆಗ್ಬಿಡು ಅಂತ. ಸೊ ಅವಾಗ ನನ್ನ ಮೌಲ್ಯ ಅವ್ರನ್ನ ಪರಿಚಯ ಆಗಿ ಮೌಲ್ಯ ಅವ್ರನ್ನ ಮದುವೆ ಆದೆ. ಆ ಟೈಮಲ್ಲಿ ಇನ್ನೂ ಕೊರೋನಾದಲ್ಲೇ ಇತ್ತು, ಇನ್ನು ಇಂಡಸ್ಟ್ರಿ ನಮ್ಮ ಥಿಯೇಟರ್ಗಳೆಲ್ಲ ಓಪನ್ನೇ ಆಗ್ತಾಯಿಲ್ಲ, ಇಲ್ಲ ಲೈಫ್ ಇಷ್ಟ ಇನ್ನೇ ನನ್ನ ಲೈಫಲ್ಲಿ ಹೆಂಗೆ ಮುಗಿದಾಯಿತು ಅನ್ನೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗ್ತಾನೆ ಟ್ರೆಂಡ್ ಆಗ್ತಾ ಇತ್ತು. ಆವಾಗ ಸರಿ ಯಾವುದಕ್ಕೆ ಇರಲಿ ಅಂತ ಮದುವೆ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಮಾಡಿದ್ದು, ಅದು ಫಿಸಿಕಲ್ ಫಿಟ್ ಅಂತ. ಅದು ಆಲ್ಮೋಸ್ಟ್ ಒಂದು ಎಲ್ಲ ಪ್ಲಾಟ್ಫಾರ್ಮಲ್ಲಿ ಸೇರಿ 680 ಮಿಲಿಯನ್ ವ್ಯೂಸ್ ಹೋಗಿತ್ತು. ಅದು ನನಗೆ ಆವಾಗಲೇ ಶಾಕ್, ಅಯ್ಯೋ ನಾನು ಸುಮ್ಮನೆ ಯಾವುದೋ ಒಂದು ವಿಡಿಯೋ ಮಾಡಿ ಏನಿದು ನಾನು ಈ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ಅಲ್ಲಿಂದ ನಮ್ದು ಲಾಕ್ಡೌನ್ ಓಪನ್ ಆಗೋವರೆಗೂ ಸುಮ್ಮನೆ ಜಸ್ಟ್ ನಾವಿಬ್ಬರು ಫ್ಯಾಮಿಲಿ ಕಂಟೆಂಟ್ ಓರಿಯೆಂಟೆಡ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾಯಿತ್ತು. ಜನ ಅದನ್ನ ಇಷ್ಟಪಟ್ಟರು, ತಗೊಂಡ್ರು. ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಇತ್ತು. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ನನಗೆ ಬೇರೆ ಸಪ್ರೇಟ್ ಅಕೌಂಟು, ಇವಳು ಬೇರೆ ಸಪ್ರೇಟ್ ಅಕೌಂಟ್, ಆ ಥರ ಒಂದಷ್ಟು ರೀಚ್ ಆಗಿರೋ ಟೈಮಲ್ಲಿ ಮತ್ತೆ ಅದೇ ಥರ ಅಂದರೆ ಏನು ಇಷ್ಟಕ್ಕೆ ಲೈಫಾ, ನೀನು ಏನಕ್ಕೆ ಬಂದಿದ್ದು, ನೀನು ಸಿನಿಮಾ ಮಾಡೋಕ್ಕೆ ತಾನೇ ಬಂದಿದ್ದು ಅಂತ ಅಂದು ಆ ಟೈಮಲ್ಲಿ ಆ್ಯಕ್ಚುಲಿ ಶುರು ಮಾಡಿದ್ದೆ. ಆವಾಗ ಇವರು ಹೀರೋಯಿನ್ ಇರಲಿಲ್ಲ, ನಾನು ಮತ್ತು ಸೂರಜ್ ಅವರು ಪ್ಲ್ಯಾನ್ ಮಾಡಿಕೊಂಡು ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡು ಅಂದರೆ ಈ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ಮಾಡಿ ಇಟ್ಕೊಂಡಿದ್ದು. ಹೀರೋಯಿನ್ ಎಲ್ಲ ಹುಡುಕ್ತಾ ಇರೋ ಟೈಮಲ್ಲಿ ಇವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನನಗೆ. ಆವಾಗ ಇವರು ಒಂದೆರಡು ಡೈಲಾಗ್ ಹೇಳಿದ್ರು, ನನಗೆ
ಸುಮಾರು ಜನ ಆಡಿಷನ್ ಮಾಡಿದಾಗ ನಂಗೆ ಆ ಫೀಲ್ ಸಿಗ್ತಾ ಇರಲಿಲ್ಲ ಅಂತ. ಏನಂತಂದ್ರೆ ತುಂಬ ಕ್ಲೋಸ್ ಸೀನ್ ಇದೆ, ಅಂದರೆ ಗಂಡ ಹೆಂಡತಿ ಅಂತಂದ್ರೆ ಆ ಹೆಂಡತಿ ಮಧ್ಯೆನೇ ಇರೋಂಥ ಒಂದು ಸೀನ್ಗಳು ಬೇಕಾಗಿತ್ತು. ಅಂದರೆ ಎಲ್ಲೋ ಹೋದ್ರು ಆ ಒಂದು ಕಂಫರ್ಟಬಲ್ ನನಗೂ ಸಿಗ್ತಾ ಇರಲಿಲ್ಲ, ಇವನ್ ಅವ್ರಿಗೂ ಸಿಗ್ತಾ ಇರಲಿಲ್ಲ. ಆ ಒಂದೆರಡು ಸೀನ್ಗಳನ್ನ ಇವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನನಗಂತೂ ಈ ಸಿನಿಮಾಗೆ ಏನು ಬೇಕು ಅದನ್ನು ಕಂಪ್ಲೀಟಾಗಿ 100% ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವ್ರನ್ನ ಒಂದಷ್ಟು ದಿನ ಟ್ರೈನ್ ಮಾಡಿ ಇದನ್ನ ಶೂಟ್ ಮಾಡಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.